ಮೋಟರ್ ಬೈಕ್ ಹೋಗ್ತಾ ಇದ್ದಾರೆ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಜನ ಆಟೋಮೆಟಿಕಲಿ ಮಾಡ್ತಾರೆ. ಈಗ ಮೆಟ್ರೋದಲ್ಲಿ ಬೆಲೆ ಜಾಸ್ತಿ ಮಾಡಿಲ್ಲ ಅಂದಿದ್ರೆ ಇವರೇ ಮಾಡಿರೋದು, ರಾಜ್ಯ ಸರ್ಕಾರ ಮಾಡಿಲ್ಲ ಅಂದರೆ ಮೆಟ್ರೋ ಸಂಖ್ಯೆ ದಿನದಿಂದ ಜನಕ್ಕೆ ಜಾಸ್ತಿ ಆಗ್ತಾನೆ ಇತ್ತು. ಅಲ್ಲ ಅಲ್ಲ ಈಗ ಅದೇ ರಾಜಮನೆತನಕ್ಕೆ 1,000 ಕೋಟಿ 3,000 ಕೋಟಿಯನ್ನು ಸಿಬಿಐ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವತ್ತು ಈ ಉಕ್ಕಿನ ಸೇತುವೆ ಆಗಲಿ ಪರಿಸ್ಥಿತಿ ಬರ್ತಾ ಇದ್ವಲ್ಲ, ಅವತ್ತು ಇದೇ ರೀತಿ ವಿರೋಧವನ್ನ ಮಾಡಿ ಜನರಿಗೆ ತೊಂದರೆ ಆಯ್ತು. ಈಗ ಟನ್ನಲ್ ನೀವು ಹೇಳ್ತಾ ಇದ್ರಿ ನನಗೆ ರಾಕ್ ಸಮಸ್ಯೆ ಇದೆ ಅಂದ್ರೆ ಇದೆಲ್ಲ ಓಕೆ, ಆದ್ರೆ ಪರ್ಯಾಯಗಳು ಬೇಕಲ್ಲ ಸರ್? ಅಲ್ಲ, ನಿಮ್ಮ ಕೈಲಿ ಇರೋ ರೋಡ್ನೇ ಮಾಡೋಕ್ಕಾಗ್ತಾ ಇಲ್ಲಲ್ಲ. ಪೆರಿಫಲ್ ರೋಡು ಮಾಡೋಕ್ಕೆ ಅವಾಗೆ ಅದು ಪೆಂಡಿಂಗ್ ಆಗಿ ನಿಂತಿದೆಯಲ್ಲ. ಅದು ಬಂದರೆ ಬೆಂಗಳೂರಲ್ಲಿ ಬರುವಂಥ ಒಂದು ಲಕ್ಷಾಂತರ ವೆಹಿಕಲ್ಲು, ಗೂಡ್ಸ್ ವೆಹಿಕಲ್ಸು, ಕಾರ್ಗಳು ಎಲ್ಲ ಬೈಪಾಸ್ ಆಗಿ ಹೋಗ್ತೈತಲ್ಲ. ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲಲ್ಲ ನಮ್ಮ ಕೈಲಿ. ಕಳೆದ 10 ವರ್ಷದಿಂದ ಮಾಡಬೇಕಾಯ್ತಲ್ಲ, ಅದನ್ನ ಮಾಡಿ. ಅದು ಮಾಡಿದ್ರೇ ಬೆಂಗಳೂರಲ್ಲಿ 10% ಟ್ರಾಫಿಕ್ ಕಡಿಮೆ ಆಗ್ತೈತೆ. ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕೆ ಒಂದು 10-11 ವರ್ಷದಲ್ಲಿ ಯಾವ ಚಿಂತನೆ ಬಂದಿದೆ ಅನ್ನೋದು ನೀವು ಆ ನಿಟ್ಟಿನಲ್ಲಿ ಯಾವ ಕೆಲಸ ಮಾಡಿದ್ದೀರಿ ನೋಡಿ. ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಲಕ್ಷಾಂತರ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಬೆಂಗಳೂರಿಂದ ಸೆಂಟ್ರಲ್. ಬೆಂಗಳೂರಿಗೆ ಕಾಂಗ್ರೆಸ್ ಕೊಡುಗೆ ಏನು ಅಂತ ಕಾಂಗ್ರೆಸ್ ಅವರು ಹೇಳಬೇಕು. ನಾವು ಮೆಟ್ರೋ ತಂದಿದ್ದು ಫಸ್ಟ್ ಸೌತ್ ಇಂಡಿಯಾಗೆ ಮೆಟ್ರೋ ತಂದಿದ್ದು ನಮ್ಮ ಸರ್ಕಾರ. ಅನಂತಕುಮಾರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಮೆಟ್ರೋ ತಂದಿದ್ದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದು ಅನಂತಕುಮಾರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಕಾವೇರಿ 5th ಸ್ಟೇಜ್ ತಂದಿದ್ದು ಅನಂತಕುಮಾರ್ ಅವರು, ಜಪಾನ್ ಸಹಯೋಗದೊಂದಿಗೆ. ಇಷ್ಟೆಲ್ಲ ನಾವು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಕಾಂಗ್ರೆಸ್ ಅವ್ರು ನೀವೇನು ಕೊಟ್ಟಿದ್ದೀರಾ ಹೇಳ್ಬೇಕಲ್ಲ. ಈಗಲೂ ಅಷ್ಟೇ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲಾನ್ ಹಿಂಗೆ ಬೇಕು ಅಂತೇಳಿ ಹೋಗಿ, ನಾವು ರೆಡಿ ಇದ್ದೀರಿ ಬರೋಕ್ಕೆ, ನಾವು ಬರ್ತೀರಿ. ಎಲ್ಲಿದೆ ನಿಮ್ಮ ಹತ್ರ ಮಾಸ್ಟರ್ ಪ್ಲಾನ್? ದುಡ್ಡು ಹೊಡೆಯೋ ಲೂಟಿ ಪ್ಲಾನ್ ಮಾತ್ರ ನಿಮ್ಮ ಹತ್ರ ಇರೋದು. ಅದರಿಂದ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ನಾವು ಪೂರ್ತಿ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಪೂರ್ತಿ ಸಹಕಾರ ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ. ಆದರೆ ನಿಮ್ಮ ಮಾಸ್ಟರ್ ಪ್ಲಾನ್ ಏನು? ರಾಜ್ಯದ ಜನತೆಗಾದರೂ, ಬೆಂಗಳೂರು ಜನತೆಗಾದರೂ ಈ ಟನಲ್ ರೋಡು ಎಷ್ಟು ಉಪಯೋಗ ಮತ್ತು ಯಾವ ರೀತಿ ಆಗುತ್ತೆ ಅಂತ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಅದನ್ನು ಹೇಳಿಲ್ಲಲ್ಲ, ಏಕಾಏಕಿ ಮಾಡ್ತಾ ಇದ್ದೀರಾ ನೀವು.